ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ. ನಾನಿವತ್ತು ಒಂದು ಎಕ್ಸಿಬಿಷನ್ಗೆ ಬಂದಿದ್ದೀವಿ. ಅದು ಯಾವ ಎಕ್ಸಿಬಿಷನ್ ಅಂತ ಹೇಳಿದ್ರೆ ಹಿಂದೂಸ್ತಾನ್ ಆರ್ಟ್ ಅಂಡ್ ಕ್ರಾಫ್ಟ್ ಶಾಪಿಂಗ್ ಫೆಸ್ಟಿವಲ್ ಅಂತ. ಇದು ಎಲ್ಲಿದೆ ಅಂತ ಹೇಳಿದ್ರೆ ಮೈಸೂರಿನ ವಿಜಯನಗರದ ಮೊದಲನೇ ಹಂತದಲ್ಲಿರುವ ಐಶ್ವರ್ಯ ಪೆಟ್ರೋಲ್ ಬಂಕ್ ಇದೆಯಲ್ಲ, ಅದರ ಪಕ್ಕ ಮೂಲಕನಾಡು ಭವನ ಅಂತ ಕಲ್ಯಾಣ ಮಂಟಪ ಇದೆ. ಅದರ ಎದುರಿಗೆ ಇರುವಂತಹ ಮೈದಾನದಲ್ಲಿ ಹಿಂದೂಸ್ತಾನ್ ಆರ್ಟ್ ಅಂಡ್ ಕ್ರಾಫ್ಟ್ ಎಂಬ ಶಾಪಿಂಗ್ ಫೆಸ್ಟಿವಲ್ ನಡೀತಾ ಇರೋದು. ಇಲ್ಲಿ ಬ್ರಾಂಡೆಡ್ ಬಟ್ಟೆಗಳು ಮತ್ತೆ ಕುರ್ತೀಸು, ಟಾಪ್ಸು, ಲೆಗ್ಗಿಂಗ್ಸು, ಜೆಂಟ್ಸ್ ಅಂಡ್ ಲೇಡೀಸ್ ಜೀನ್ಸು, ಟಿ ಶರ್ಟ್ಸು, ಜರ್ಕಿನ್ಸು ಎಲ್ಲ ಪ್ರತಿಯೊಂದು ಇಲ್ಲಿ ಸಿಗ್ತಾ ಇದೆ. ಎಲ್ಲಾ ವೆರೈಟಿಯ ಮಕ್ಕಳ ಬಟ್ಟೆಗಳು ಮತ್ತೆ ಟಾಯ್ಸು ಮಕ್ಕಳಿಗೆ, ಮತ್ತೆ ಮನೆ ಇಂಟೀರಿಯರ್ ಬೇಕಾಗಿರುವಂತಹ ಶೋಸ್ ಪದಾರ್ಥಗಳು, ಬ್ರಾಂಡೆಡ್ ಬ್ಯಾಗ್ಗಳು ಎಲ್ಲಾನು ನೋಡೋಕ್ಕೂ ತುಂಬಾ ಚೆನ್ನಾಗಿದೆ. ಹಾಗೆ ಪ್ರೈಸು ಕೂಡ ರೀಸನಬಲ್ ಆಗಿದೆ ಅಂತ ಅನ್ನಿಸ್ತು ನನಗೆ. ಒಳಗಡೆ ಹೋಗ್ತಾ ಇದ್ದ ಹಾಗೇನೆ ಸುಮಾರು ಹೊರಗಡೆ ಪಿಂಗಾಣಿ ಸಾಮಾನುಗಳನ್ನೆಲ್ಲ ಜೋಡಿಸಿದ್ದಾರೆ. ಅಂದ್ರೆ ಅದರಲ್ಲಿ ಪಾಟ್ಗಳು, ಡಿಸೈನ್ ಪಾಟ್ಗಳು, ಮತ್ತೆ ನೋಡಿ ಇದೆಲ್ಲ ವಾಸ್ಗಳು. ಇದರಲ್ಲಿ ಬೊಕ್ಕೆ ರೀತಿ ಬೇಕಿದ್ರು ಕೊಡ್ಬೋದು, ಇಲ್ಲ ಮನೆಯಲ್ಲಿ ಅಲಂಕಾರಕ್ಕೆ ಬೇಕಾದ್ರೂ ಇಡ್ಬೋದು ಅಂತ ಡಿಸೈನ್ ವಾಸ್ಗಳು ಎಲ್ಲ ರೀತಿಯಲ್ಲೂ ಕಲರ್ಗಳಲ್ಲಿ ಮತ್ತೆ ಡಿಸೈನ್ಗಳಲ್ಲಿ ತುಂಬಾ ಇದೆ. ಮತ್ತೆ ಪುಟ್ಟದಾಗಿ ತುಳಸಿ ಕಟ್ಟೆಗಳು ನೋಡಿ ಎಷ್ಟು ಚೆನ್ನಾಗಿದೆ. ಮನೆ ಹೊರಗಡೆ ಅಥವಾ ಒಳಗಡೆ ಇಟ್ಕೊಳ್ಳೋಕ್ಕೂ ಇದು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇದು ಮನೆ ಒಳಗಡೆ ಗಿಡಗಳು ಹಾಕಿಡೋಕೆ ಸಣ್ಣ ಪಾಟ್ಗಳು ನೋಡಿ, ಆನೆ ಶೇಪ್ ಇದೆ. ಮತ್ತೆ ಕೆಲವಂತೂ ತುಂಬಾ ಚೆನ್ನಾಗಿದೆ, ಬೋಟ್ ಶೇಪ್ ಇರುವಂತದ್ದು ತುಂಬಾ ಡಿಸೈನ್ಗಳಿದೆ. ನೋಡಿ ನೋಡೋಕೆ ಎಷ್ಟು ಚೆನ್ನಾಗಿದೆ. ಇದರಲ್ಲಿ ಚಿಕ್ಕದು, ದೊಡ್ಡದು, ದೊಡ್ಡ ಸೈಜ್ ಎಲ್ಲ ಇದೆ ಇದರಲ್ಲಿ. ನೋಡಿ ಇನ್ನೂ ತುಂಬಾ ವೆರೈಟಿಗಳಿತ್ತು, ಆದ್ರೆ ತುಂಬಾ ಬಿಸಿಲಿದ್ದಿದ್ರಿಂದ ನಾನು ಹೊರಗಡೆ ಜಾಸ್ತಿ ನಿಂತ್ಕೊಳ್ಳಿಲ್ಲ. ಒಳಗಡೆ ನೋಡೋಣ ಏನಿದೆ ಅಂತ ಅಂದ್ಬಿಟ್ಟು ಒಳಗಡೆ ಬಂದೆ. ನೋಡಿ ಇದೆಲ್ಲ ವಾಟರ್ ಫಾಲ್ಸ್ಗಳು, ಮನೆ ಒಳಗಡೆ ಅಲಂಕಾರಕ್ಕೆ ಇಡೋಕೆ ತುಂಬಾ ಚೆನ್ನಾಗಿದೆ. ಇದರಲ್ಲೂ ಅಷ್ಟೇನೆ ತುಂಬಾ ಡಿಸೈನ್ಗಳಿದೆ. ನೋಡಿ ಇಲ್ಲಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಮನೆ ಒಳಗಡೆ ಇವೆಲ್ಲ ಇಟ್ರೆ ಒಂಥರ ಅಲಂಕಾರಕ್ಕೂ ಕಾಣುತ್ತೆ. ಹಾಗೆ ಮನೆಯೊಳಗಡೆ ಜುಳು ಜುಳು ಅಂತ ನೀರ್ ಹರಿಯೋ ಶಬ್ದ ಕೇಳ್ತಾ ಇದ್ರೆ ಮೈಂಡ್ ಫ್ರೆಶ್ ಆಗುತ್ತೆ, ಮನಸ್ಸು ಒಂಥರ ಉಲ್ಲಾಸವಾಗುತ್ತೆ ಅಂತ ನನ್ನ ಭಾವನೆ. ನೋಡಿ ವಾಟರ್ ಫಾಲ್ಸ್ ಗಳಲ್ಲೇ ತುಂಬಾ ಡಿಸೈನ್ಗಳಿದೆ ಇಲ್ಲಿ, ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡೋದಕ್ಕೆ. ಹಾಗೆ ಮುಂದೆ ಹೋದ್ರೆ ಕುರ್ತೀಸು, ಟಾಪ್ಸು ಮತ್ತೆ ಚೂಡಿದಾರ್ ಪೀಸ್ಗಳು ಎಲ್ಲಾನು ಇದೆ. ಎಲ್ಲ ಪ್ಯೂರ್ ಕಾಟನ್, ತುಂಬಾ ಚೆನ್ನಾಗಿದೆ ಬಟ್ಟೆಗಳೆಲ್ಲ. ರೇಟ್ ಎಷ್ಟಪ್ಪ ಅಂತ ಕೇಳಿದ್ದಕ್ಕೆ ಅವನು ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ನಾವು ಕಡಿಮೆ ಮಾಡ್ಕೊಡ್ತೀವಿ, ಹೇಳಿ ಮೇಡಮ್ ಕಳಿಸಿ ನಿಮ್ ಕಡೆಯವ್ರನ್ನ ಅಂತ ಅಂದ್ರು. ಇದು ಶುರುವಾಗಿ 3-4 ದಿನ ಆಗಿದ್ರು ಕೆಲವು ಅಂಗಡಿಗಳು ಇನ್ನೂ ಓಪನ್ ಆಗಿರ್ಲಿಲ್ಲ. ನಾಳೆ 10ನೇ ತಾರೀಕಿಂದ ಎಲ್ಲ ಅಂಗಡಿಗಳು ಓಪನ್ ಆಗುತ್ತೆ ಅಂತ ಹೇಳಿದ್ರು. कॉटन पैंट आएगा 1000 का 3 पीस है, सिंगल पीस 350 का आएगा। डेली वेयर यूज कर सकते हैं। नेट पैंट में आएगा आपको, ये लॉन्ग में आएगा, ये 3/4 में आएगा, ये 3/4। ಇವೆಲ್ಲ ತುಂಬಾ ಚೆನ್ನಾಗಿದೆಯಂತೆ, ಬ್ರಾಂಡೆಡ್ ಅಂತೆ. 1000ಕ್ಕೆ 3 ಪೀಸು 4 ಪೀಸು ಹಾಗೆ ಕೊಡ್ತಾರಂತೆ. ಚೆನ್ನಾಗಿದೆ ಬಟ್ಟೆ, ನಾನು ನೋಡಿದೆ, ತುಂಬಾ ಚೆನ್ನಾಗಿದೆ ಬಟ್ಟೆ. ನಮ್ಮ ಚಾನಲ್ ಕಡೆಯಿಂದ ಬರೋರು ಸ್ವಲ್ಪ ಡಿಸ್ಕೌಂಟ್ ಮಾಡಪ್ಪ ಅಂದಿದ್ದಕ್ಕೆ ಆಯ್ತು ಮೇಡಮ್, ನಿಮ್ಮ ಚಾನಲ್ ಕಡೆಯಿಂದ ಅಂತ ಬಂದ್ರೆ ಖಂಡಿತ ನಾನು ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ದ. टी शर्ट्स ಎಲ್ಲ ಬ್ರಾಂಡೆಡ್ ಡಿಫೆಕ್ಟೆಡ್ ಐಟಮ್ ಇದೆ. 50 ರೂಪೀಸ್ ಇದೆ. 50 ರೂಪೀಸಾ? 100 ಮಕ್ಕಳ ಟಿ ಶರ್ಟ್ಸ್. ಇಲ್ಲಿ ಫ್ಯಾಕ್ಟ್ರಿಲಿ ಮ್ಯಾನುಫ್ಯಾಕ್ಚರ್ ಆಗುವಾಗ ಸ್ವಲ್ಪ ಡಿಫೆಕ್ಟ್ ಆದರೆ ಅದನ್ನ ಡಿಸ್ಕೌಂಟ್ ಅಂತ ಹಾಕ್ಬಿಡ್ತಾರಂತೆ. ಅಂಥವೆಲ್ಲ ಇಲ್ಲಿ ತುಂಬ ಕಡಿಮೆ ಸಿಗ್ತಾ ಇದೆ. ಪ್ಯಾಂಟ್ಸ್ ಇದೆ ನೋಡಿ ಮಕ್ಕಳು, 100 ರೂಪಾಯಿ 3 ಇದೆಲ್ಲ. 100 ರೂಪಾಯಿ 3? ಎಲ್ಲ ಕಾಟನ್ ತಿರುಪೂರಿಂದ ಬರುತ್ತೆ. ತಿರುಪೂರಿಂದ. ಪರವಾಗಿಲ್ಲ, ಒಳ್ಳೆ ಕಾಟನ್ನು ಚೆನ್ನಾಗಿದೆ ಪ್ಯಾಂಟ್ಗಳು. ಇವಾಗ ಸ್ವಲ್ಪ ದಾರ ಹೆಚ್ಚು ಕಡಿಮೆ ಆಗೋದು, ಬಣ್ಣ ಹೆಚ್ಚು ಕಡಿಮೆ ಆಗೋದು ಅಂಥವೆಲ್ಲ ಇಲ್ಲಿ ಡಿಸ್ಕೌಂಟ್ ಅಂತ ಹಾಕ್ಬಿಡ್ತಾರಂತೆ. ಇನ್ನು ಇಲ್ಲಿ ಹಪ್ಪಳ, ಸಂಡಿಗೆ ಮತ್ತು ಉಪ್ಪಿನಕಾಯಿಗಳು ಎಲ್ಲನೂ ವೆರೈಟಿ ಏನಿಲ್ಲ ಅಂದರೂ ಸುಮಾರು ಒಂದು 50, 60, 100ರಷ್ಟೇ ಇಲ್ಲಿ ವೆರೈಟಿ ಉಪ್ಪಿನಕಾಯಿಗಳು, ಹಪ್ಪಳಗಳು, ಸಂಡಿಗೆ ಪ್ರತಿಯೊಂದು ಒಳ್ಳೆ ನೋಡೋದಕ್ಕೆ ಅಷ್ಟು ಕಲರ್ಫುಲ್ ಆಗಿತ್ತು, ತುಂಬ ಚೆನ್ನಾಗಿತ್ತು ಎಲ್ಲನೂ. ಮನೆಗೆ ಹಪ್ಪಳ, ಸಂಡಿಗೆ ಬೇಕಿದ್ರೆ, ಉಪ್ಪಿನಕಾಯಿಗಳು ಬೇಕಿದ್ರೆ, ಮತ್ತು ಉಪ್ಪಿನಕಾಯಿ ಪ್ರಿಯರಿರ್ತಾರಲ್ಲ ಅವ್ರಿಗಂತೂ ಇದು ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ಹಾಗೆ ಮುಂದೆ ಹೋದರೆ ಇಲ್ಲಿ ಮಕ್ಕಳ ಆಟ ಸಾಮಾನುಗಳ ಅಂಗಡಿ, ಟಾಯ್ಸ್ ಅಂಗಡಿ ಇದೆ. ತುಂಬ ಚೆನ್ನಾಗಿದೆ, ಎಲ್ಲ ಹೊಸ ಟಾಯ್ಸು ತುಂಬ ಚೆನ್ನಾಗಿದೆ. ಪ್ರೈಸು ಪರವಾಗಿಲ್ಲ ಅಂತ ಅನ್ನಿಸ್ತು.
ಮಕ್ಕಳ ಜೊತೆ ಹೋಗಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ. ಮನೆಗೆ ಬೇಕಾಗಿರೋ ಪದಾರ್ಥಗಳು ಇಲ್ಲಿ ಸಿಗುತ್ತೆ, ಮತ್ತೆ ಮಕ್ಳಿಗೆ ಬೇಕಾಗಿರೋ ಟಾಯ್ಸು ಎಲ್ಲ ಸಿಗುತ್ತೆ. ಹಾಗಾಗಿ ಒಂದು ವಿಸಿಟ್ ಮಾಡಿದ್ರೆ ನಿಮಗೆ ಮಕ್ಕಳ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಬರ್ಬೋದು. ಇನ್ನು ನಮ್ಮ ಹೆಣ್ಮಕ್ಳಿಗೆ ಬೇಕಾದಂಥ ಅಂಗಡಿ ಎಲ್ಲ ಇಲ್ಲಿದೆ ನೋಡಿ. ಇಯರಿಂಗ್ಸು ಮತ್ತೆ ಒಳ್ಳೊಳ್ಳೆ ಡಿಸೈನ್ ಸ್ಟಡ್ಸು, ಜುಮ್ಕಾಗಳು ಮತ್ತೆ ಬ್ಯಾಂಗಲ್ಸು, ಪ್ರತಿಯೊಂದು ಐಟಮು ಇಲ್ಲಿದೆ. ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಮತ್ತೆ ಬ್ರಾಸ್ಲೈಟ್ಸ್ ಅಂತೂ ನೋಡಿ ಎಲ್ಲಾನು ತುಂಬಾ ಚೆನ್ನಾಗಿದೆ. ಈ ಡ್ರೆಸ್ಸಸ್ ಹಾಕೊಳ್ಳೋ ಅಂತ ಕಲರ್ ಬ್ರಾಸ್ಲೈಟ್ಸು ನೋಡಿ ಈಗಿನ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಅಂಥವೆಲ್ಲ ತುಂಬಾ ಇದೆ ಇಲ್ಲಿ. ಒಳ್ಳೊಳ್ಳೆ ಡಿಸೈನ್ಗಳಿದೆ. ನೋಡ್ತಾ ಇದ್ರೆ ಯಾವ್ದು ತಗೊಳ್ಬೇಕು ಯಾವ್ದು ಬಿಡಬೇಕು ಅಂತಾನೆ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ. ಮಕ್ಳಿಗೆ ಹಾಕೋ ಹೇರ್ ಪಿನ್ಗಳಿಂದ ಹಿಡಿದು ನೋಡಿ ಡಿಸೈನ್ ರೋಸ್ಗಳು ತುಂಬಾ ಚೆನ್ನಾಗಿದೆ. ಅದನ್ನು ನೋಡಿ ಇಲ್ಲಿಗೆ ಭೇಟಿ ಕೊಡ್ಬೇಕು ನೀವು ಅಂತ ಅನ್ನೋದಾದ್ರೆ ನೀವು ಆರಾಮಾಗಿ ಇಲ್ವಾಲದ ರೋಡ್ ಇದೆಯಲ್ಲ, ಆ ರೋಡ್ ನಲ್ಲಿ ಬಂದ್ರೆ ನೀವು ಐಶ್ವರ್ಯ ಪೆಟ್ರೋಲ್ ಬಂಕ್ ಎದುರುಗಡೆನೆ ಇರುವಂತದ್ದು ಇದು. ಹಾಗಾಗಿ ನೀವು ಹೆಚ್ಚಿಗೆ ಹುಡ್ಕೋ ಹಾಗಿರಲ್ಲ. ಇನ್ ಬಸ್ಸಲ್ಲಿ ಬರೋರಾದ್ರೆ ನೀವು ಇಲ್ವಾಲದ ಬಸ್ ಯಾವುದೇ ಬಸ್ಸಲ್ಲಿ ಹತ್ತಿದ್ರು ಅಥವಾ ಇಲ್ವಾಲ, ಬಿಳಿಕೆರೆ, ಇನ್ಕಲ್ಲು, ಊಟಗಳ್ಳಿ ಇಲ್ಲಿ ಯಾವುದೇ ಬರೋಂಥ ಬಸ್ ಹತ್ತಿದ್ರು ನೀವು ಇಲ್ಲಿ ಸ್ಟಾಪ್ ಕೊಡ್ತಾರೆ. ಫ್ಯಾನ್ಸಿ ಐಟಮ್ ಸಿಗುತ್ತೆ, ಬ್ಯಾಗ್ ಐಟಮ್ ಸಿಗುತ್ತೆ, ಬಟ್ಟೆ ಐಟಮ್ ಇದೆ, ಮತ್ತೆ ಪಂಚ್ ಐಟಮ್ ಯಾವ್ದು ಬೇಕು ಎಲ್ಲ ಸಿಗುತ್ತೆ ನಿಮಗೆ. ಪ್ರತಿಯೊಂದು ಸಿಗುತ್ತೆ ಐಟಮ್. ಚಾನಲ್ ನಿಂದ ಬಂದವ್ರಿಗೆ ಫಾಲೋ ಮಾಡೋರ್ಗು ಸಬ್ಸ್ಕ್ರೈಬ್ ಮಾಡೋರ್ಗು ಎಲ್ಲರಿಗೂ ಕಮ್ಮಿ ಸಿಗುತ್ತೆ. ನಾಳೆಯಿಂದ ಇಲ್ಲಿ ಫುಡ್ ಸ್ಟಾಲ್ಸ್ ಓಪನ್ ಆಗುತ್ತೆ. ಆರಾಮಾಗಿ ಮಕ್ಕಳನ್ನ ಕರ್ಕೊಂಡು ಬಂದು ತಿನ್ಕೊಂಡು ಏನ್ ಬೇಕು ಪದಾರ್ಥಗಳೆಲ್ಲ ತಗೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು? ನೀವೇನಾದ್ರೂ ಇಲ್ಲಿಗೆ ಭೇಟಿ ಕೊಟ್ರೆ ಖಂಡಿತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ನಿಮ್ಮ ಅನುಭವವನ್ನು ತಿಳಿಸಿ. ಹಾಗೇನೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.